ಎಸ್ಐಆರ್ ಬಗ್ಗೆ ಬಿಎಲ್ಒಗಳ ನಿರ್ಲಕ್ಷ್ಯಕ್ಕೆ ಗೋವಿಂದರಾಜು ಕಾರಜೋಳ ಕಿಡಿಕಾರಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಸಂಸದ ಕಾರಜೋಳ ಆಕ್ರೋಶ. ಬಿಎಲ್ಒಗಳ ಮನೆ ಮನೆಗೆ ಹೋಗಿ ಎಸ್ಐಆರ್ ಪ್ರಕ್ರಿಯೆ ಮಾಡಬೇಕು. ಸರ್ಕಾರ ಎಸ್ಐಆರ್ ಕುರಿತು ಗಂಭೀರವಾಗಿ ತೆಗೆದುಕೊಳ್ಳಬೇಕು. ನಿರ್ಲಕ್ಷ್ಯ ಮಾಡಿದ್ರೆ ಸಿಎಂ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕು. ರಾಜ್ಯ ಸರ್ಕಾರ ನಿದ್ದೆ ಮಾಡ್ತಾ ಇದೆಯಾ? ಗೋವಿಂದ ಕಾರಜೋಳ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಎಸ್ಐಆರ್ನಿಂದ ಜನಸಾಮಾನ್ಯರಿಗೆ ಯಾವುದೇ ತೊಂದರೆ ಆಗಲ್ಲ ಅಂತ ಹೇಳಿ ಕಾರಜೋಳ ವಾಗ್ದಾಳಿ ನಡೆಸಿದ್ದಾರೆ. ಕೊಡ್ತಳಿಂದ ಮತ್ತು ಇನ್ನಿತರವರಿಂದ ಸಹಾಯ ಪಡೆದು ತುಂಬಿಕೊಡ್ತಕ್ಕಂಥ ಕೆಲಸ ಮಾಡಬೇಕು. ಪ್ರತಿಯೊಬ್ಬ ನಾಗರಿಕರು ಈ ಪ್ರಕ್ರಿಯೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸಬೇಕು ಅಂತ ವಿನಂತಿ ಮಾಡಿ. ಸರ್, ಇನ್ನೊಂದು ಬಿ.ಕೆ. ಹರಿಪ್ರಸಾದ್ ಅವರು ಏನು ಹೇಳ್ತಾರೆ ಏನಂತ, ಸ್ಲಮ್ಗಳಲ್ಲಿ ಬಿಎಲ್ಒಗಳು ಹೋಗ್ತಾ ಇಲ್ಲ, ಆ ಕಾರಣಕ್ಕಾಗಿ ನಾವು ಅಲ್ಲಿ ಚರ್ಚ್ ಮಂದಿರಗಳಲ್ಲಿ ಸ್ಲಮ್ಗಳಲ್ಲಿ BLO ಹೋಗ್ತಾ ಇಲ್ಲ ಅಂದ್ರೆ ಸರ್ಕಾರ ಏನು ನಿದ್ದೆ ಮಾಡ್ತದ? ಯಾರು ಅವ್ರು BLOಗಳು? ರಾಜ್ಯ ಸರ್ಕಾರದ ನೌಕರರಿದ್ದಾರೆ, ಬೇರೆ ಯಾರೂ ಅಲ್ಲ. ಅವರು ರಾಜ್ಯ ಸರ್ಕಾರದ ಅಧಿಕಾರಿಗಳಿದ್ದಾರೆ. ಅವ್ರನ್ನ ಕಳಿಸುವಂಥ ಆಡಳಿತ ಇಲ್ಲೇನು ರಾಜ್ಯದಲ್ಲಿ? ಕಾಂಗ್ರೆಸ್ ಸರ್ಕಾರಕ್ಕೆ ಆಗೋದಿಲ್ಲ, DK ಶಿವಕುಮಾರ್ ಅವ್ರ ಸರ್ಕಾರಕ್ಕೆ ಆಗೋದಿಲ್ಲ. ಯಾರಿಗೆ ಎಲ್ಲಿ ಡ್ಯೂಟಿ ಹಾಕಿರ್ತದ ಅಲ್ಲಿ ಪ್ರತಿ ಮನೆಗೂ ಹೋಗಿ ಮಾಡಿಸುವಂಥ ಕೆಲಸ ಮಾಡಿಸ್ಬೇಕು ಅಂತ ವಿನಂತಿ ಮಾಡ್ತೀನಿ. ಮತ್ತು ಸಾರ್ವಜನಿಕರಿಗೆ ನಂದೊಂದು ವಿನಂತಿ ಅದ, ಅವ್ರು ಬರದೇ ಇದ್ದರೂ ಕೂಡ ಯಾರ್ಯಾರಿಗೆ ತುಂಬಲಿಕ್ಕೆ ಸಾಧ್ಯದ ಮೊಬೈಲ್ನಲ್ಲಿ ನೀವು ಅಪ್ಲೋಡ್ ಮಾಡಿ ಕಳಿಸುವಂಥ ವ್ಯವಸ್ಥೆ ಕೂಡ ಇದೆ, ಡಿಜಿಟಲ್ ವ್ಯವಸ್ಥೆನೂ ಅದ. ಅದನ್ನು ಮಾಡಲಿಕ್ಕೆ ಅವಕಾಶದ ಮಾಡಿರಿ. ಇಲ್ಲ ಅಂದ್ರೆ ನೇರವಾಗಿ ತಹಸೀಲ್ದಾರ್ಗೆ ಕಂಪ್ಲೇಂಟ್ ಮಾಡಿ, ತಹಸೀಲ್ದಾರ್ ಜವಾಬ್ದಾರಿ, ತಹಸೀಲ್ದಾರೇ ಮನೆ ಬರಬೇಕು. ಇದು ಇರ್ತಕ್ಕಂಥ ವ್ಯವಸ್ಥೆ. ಅದಕ್ಕೆ ನಾನು ಸಾರ್ವಜನಿಕರಲ್ಲಿ ಏನು ವಿನಂತಿ ಮಾಡ್ತೀನಿ ಅಂದ್ರೆ, ನೀವೀಗ ಮಾಡದೆ ಹೋದ್ರಿ ಅಂದ್ರೆ, ನಿಮ್ಮ ವೋಟರ್ ಲಿಸ್ಟ್ನಲ್ಲಿ ಸೇರಿಸದೆ ಹೋದ್ರಿ ಅಂದ್ರೆ ನೀವು 20 ವರ್ಷಗಳ ಕಾಲ ವಂಚಿತರಾಗ್ತೀರಿ. ಈಗ ನಮ್ಮ ವಯಸ್ಸಿನವ್ರು ಮುಂದಿನ ವರ್ಷ ನಂದು ಬಿಟ್ಟು ಹೋಗಿದ್ರೆ ಸೇರಿಸ್ಕೋರಿ ಅಂದ್ರೆ ಸೇರಿಸ್ಲಿಕ್ಕೆ ಆಗೋದಿಲ್ಲ. ಹೊಸ ವೋಟ್ರ್ ಏನು ಬರ್ತಾನೆ